ಸಂಬಂಧಪಟ್ಟಂತೆ ಎಲ್ಲ ಅದಕ್ಕಾಗಿ ಅದನ್ನು ಬಿಟ್ಬಿಡೋಣ ಅಂತೇಳಿ ಅವ್ರ ಮೇಲೆ FIR ಮಾಡಿ ಬಿಟ್ಬಿಡೋಣ ಅಂತೇಳಿ ಹೇಳಕತ್ತಾರ. ಅದಕ್ಕೆ ನಾ ಹೇಳಿದೆ, ನೋಡ್ರಿ ನಮ್ಮ ಊರೆಲ್ಲ ಅಂತಂದ್ರೆ ನಾವು ನಮಗೆ ಖಾಲಿ ಆಕಳು ಕರು ಅಂತ ಲೆಕ್ಕ ಇಲ್ಲ, ಎತ್ತು ಎಮ್ಮೆ ಎಲ್ಲನೂ ನಮ್ಗೆ ಬಂತು. ಜಾನುವಾರು ಆಮೇಲೆ ಪಶುಗಳು ಇನ್ನೊಂದು ಗೋಮಾತೆಗೆ ಸಂಬಂಧಪಟ್ಟಂತೆ ಎಲ್ಲ ಜಾನುವಾರುಗಳು ಬಂದು ಅದರಲ್ಲಿ ನಾವು ಅದನ್ನು ಯಾವುದೂ ಪಡೀಲಿಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಅವರು ಎಷ್ಟು ಇದು ಇರಲಿ, ಅದಕ್ಕೆ ನಿಮಗೇನು ಸರ್ಕಾರದ ಕಂಡೀಷನ್ ಪ್ರಕಾರ 2 ವರ್ಷದ ಆದ ನಂತರ ಅದಕ್ಕೆ ವೆಟರ್ನರಿ ಸರ್ಟಿಫಿಕೇಟ್ ಕೊಡಬೇಕು, ಅದನ್ನು ಕಟ್ ಮಾಡ್ಬೋದು ಅಂತ ಏನನ್ನು ಮಾಡ್ಕೊಂಡು ಅದನ್ನು ಬೇಕಾ ತೋರಿಸ್ಲಿ, ಅದನ್ನು ಬಿಡ್ರಿ. ಇಲ್ಲ ಅಂದ್ರೆ ನಾವು ಹಿಂಗಿಂಗ ಈಗಾದರೂ ನೀವು ಹೇಳ್ರಿ ಎಲ್ಲರೂ ಮತ್ತೆ ಸುಮ್ಮನೆ ಗಲಾಟೆ ಬೇಡ, ನಾಳೆ ಹಬ್ಬ ಐತಿ ಅದಕ್ಕೆ ಹಬ್ಬದ ಸಲುವಾಗಿ ಹಂಗೆ ಹಿಂಗೆ ಒಂದು ಮುಂಚಿನ ದಿವಸ ಹಂಗೆ ಇದಾಗೋದೇ ಹಬ್ಬದ ಮುಂಚಿನ ದಿವಸನ ಪ್ರತಿ ಸಲ ಹಿಂಗೆ ಹೇಳ್ಕೊಂತ ಕುಂತ್ರೆ ನಾವಿದು ಮತ್ತೆ ಹಬ್ಬದ ಮುಂಚೆ ನೀವು ಶಾಂತಿ ಸಭೆ ಅಂತ ಯಾಕೆ ಕರ್ತೀರಿ? ಶಾಂತಿ ಸಭೆಯಲ್ಲಿ ನಾವು ಏನು ಹೇಳಿದ್ದೀವಿ, ಫುಲ್ಲ ಮಾತಾಡೀವಿ. ಬಕ್ರಿ ಅಥವಾ ಬಕ್ರಾ ಕಟ್ ಮಾಡ್ಬೋದು ಅಷ್ಟೇ ಬಿಟ್ಟು ಬೇರೆ ಯಾವುದೂ ನಮ್ಮದು ಇದು ಶ್ರದ್ಧಾಬಿಂದು ಕೇಂದ್ರವಾದಂಥ ಗೋಮಾತೆಯನ್ನು ನೀವು ದಯವಿಟ್ಟು ಕಟ್ ಮಾಡಬಾರ್ದು ಅಂತೆಲ್ಲ ಹೇಳಿದ್ದೀವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ ಅಂತಲೂ ಹೇಳಿದ್ದಾರೆ. ಅದು ರೆಕಾರ್ಡ್ ಅದ ನಿಮ್ಮ ಕಡೆ, ಯಾಕಂದ್ರೆ ನೀವು ನೋಡಿರಿ ಇತ್ತು. ಈಗ ಅದರಲ್ಲಿ ನೀವು ಶಾಂತಿ ಸೌಹಾರ್ದತೆ ಕಾಪಾಡಬೇಕು ಅಂತ ಹೇಳ್ಕೊಂಡು ಪ್ರತಿಯೊಂದು ಸಲ ನಾವೇ ಸ್ಯಾಕ್ರಿಫೈಸ್ ಮಾಡೋದು ಅದನ್ನು ನಮಗೇನು ಒಪ್ಪೋದಿಲ್ಲ. ಅಲ್ಲ, ನೀವು ಕನ್ವಿನ್ಸ್ ಮಾಡಿ ಹೇಳ್ರಿ ನಿಮ್ಮ ಮಂದಿಗೆ, ಅವರು ಒಪ್ಕೊಂಡಂಗೆ ಹಿಂಗೆ ಅವ್ರು ಒಪ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಮಗೆ ಅವರೆಲ್ಲರೂ ಈಗ ನೀವು ಇಷ್ಟು ಜನ ಸೇರಿಸೋ ಮುಂಚೆನೇ ನೀವು ಇದನ್ನು ಏನಂತೇಳಿ ಡಿಸೈಡ್ ಮಾಡೋದು ಬಿಟ್ಟರೆ ನೀವು ಯಾರೂ ಬಂದೇ ಇಲ್ಲ ಅವಾಗ ಹೇಳ್ತದ. ಏನ್ ಮಾಡೋಣ ಇಡಿ ನೋಡ್ರಿ ಹೇಳ್ತಾರೆ ನೀವು ಹೇಳ್ತೀವಿ ಮಾಹಿತಿ ಕೊಟ್ಟವ್ರು ನೀವು ಮಾಹಿತಿ ಮೂಲ ಇದ್ದಾಗ ನಿಮ್ಮ ಮಾಹಿತಿ ಹೇಳ್ತೀವಿ
ಹೇಳ್ತೀವಿ. ಅವ್ರು ನ್ಯೂಸ್ ಹಾಕಿ ಎಲ್ಲರೂ ಗೊತ್ತಾಗ್ತದೆ. ನಮ್ಮ ಪ್ರಭು ಹೇಳ್ಬೇಕು, ಎಲ್ಲರಿಗೂ ಫೋನ್ ಮಾಡ್ತಾರೆ. ಅವ್ರು ನ್ಯೂಸ್ ಹಾಕಿ ಎಲ್ಲರಿಗೂ ಗೊತ್ತಾಗ್ತದೆ. ನಮ್ಮ ಪ್ರಭು ಹೇಳ್ಬೇಕು, ಎಲ್ಲರಿಗೂ ಫೋನ್ ಮಾಡ್ತಾರೆ. Yeah.